ಇನ್ನು 2022ರಲ್ಲಿ ಬೀದರ್ ಜಿಲ್ಲಾ ಪಂಚಾಯಿತಿಯ ಸಿಇಒ ಆಗಿದ್ದ ಶಿಲ್ಪಾ ನಾಗ್ ಅವರ ಒಂದು ಸಹಿಯನ್ನ ಫೋರ್ಜರಿ ಮಾಡಲಾಗಿದೆ. ಶಿಲ್ಪಾ ನಾಗ್ ಸಿಬ್ಬಂದಿಗಳ ಸಹಾಯದಿಂದ ಸಹಿ ಫೋರ್ಜರಿ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. 2022ರಲ್ಲಿ ಬೀದರ್ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿದ್ದಂತಹ ಶಿಲ್ಪಾ ನಾಗ್ ಅವರ ಒಂದು ಸಿಬ್ಬಂದಿಗಳ ಸಹಾಯದಿಂದ ಅವರ ಸೈನನ್ನ ಫೋರ್ಜರಿ ಮಾಡಲಾಗಿದೆ. ತಮ್ಮ ಸಹಿ ಫೋರ್ಜರಿ ಆಗಿದ್ದು ಗಮನಿಸಿದ್ದಾರೆ ಶಿಲ್ಪಾ ನಾಗ್. ಈಗಾಗಲೇ 1/10/2022ರಲ್ಲಿ ಫೋರ್ಜರಿ ಸಹಿ ಮಾಡಿದಂತಹ ನಕಲಿ ಆದೇಶ ಪತ್ರ ಕೂಡ ಇದೀಗ ಸಿಕ್ಕಿದೆ. ಫೋರ್ಜರಿ ಸಹಿ ಮಾಡಿರುವುದು ಗೊತ್ತಾಗಿ ನೇಮಕಾತಿ ಅರ್ಧಕ್ಕೆ ಮೊಟಕುಗೊಳಿಸಿದ್ರಂತೆ. ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಇದೀಗ ಮತ್ತೊಂದು ಟ್ವಿಸ್ಟ್ ಕೂಡ ಸಿಕ್ಕಿರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಇನ್ನು ಆ ಒಂದು ಡಾಕ್ಯುಮೆಂಟ್ಗೆ ಶಿಲ್ಪಾ ನಾಗ್ ಅವರ ಸಹಿಯನ್ನ ಮಾಡಲಾಗಿದೆ. ಆದರೆ ಶಿಲ್ಪಾ ನಾಗ್ ಅವರ ಸಹಿ ಅಲ್ಲ ಅದು. ಶಿಲ್ಪಾ ನಾಗ್ ಅವರ ಒಂದು ಸಿಬ್ಬಂದಿಗಳ ಸಹಾಯದಿಂದ ಆ ಒಂದು ಸಹಿಯನ್ನ, ಅವರ ಸೈನನ್ನ ಫೋರ್ಜರಿ ಮಾಡಲಾಗಿದೆ ಎನ್ನುವ ಆರೋಪ ಕೂಡ ಇದೀಗ ಸಚಿನ್ ಮೇಲೆ ಇರುವಂಥದ್ದು. ಫೋರ್ಜರಿ ಸಹಿ ನಕಲಿ ಪತ್ರದ ಒಂದು ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಜಿಲ್ಲಾ ಪಂಚಾಯಿತಿಯ ಸಿಇಒ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಶಿಲ್ಪಾ ನಾಗ್ ಅವರ ಒಂದು ಸಹಿಯನ್ನ ಫೋರ್ಜರಿ ಮಾಡಲಾಗಿದೆ. ಇನ್ನು ಫೋರ್ಜರಿ ಸಹಿ ಮಾಡಿರೋದು ಗೊತ್ತಾಗಿ ಅರ್ಧಕ್ಕೆ ಮೊಟಕುಗೊಳಿಸಲಾಗಿತ್ತು ಆ ಒಂದು ಕಾರ್ಯವನ್ನ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡೋಕೆ ನಮ್ಮ ಪ್ರತಿನಿಧಿ ಹನುಮಂತು ದುರ್ಗದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು ದುರ್ಗದ್, ಫೋರ್ಜರಿ ಮಾಡಿರುವಂತಹ ಅಂದ್ರೆ ಶಿಲ್ಪಾ ನಾಗ್ ಅವರ ಒಂದು ಸಹಿಯನ್ನ ಫೋರ್ಜರಿ ಮಾಡಲಾಗಿದೆ ಎನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಹಾಗಾದ್ರೆ ಈ ಒಂದು ಆರೋಪ, ಈ ಒಂದು ವಿಚಾರ ಯಾವಾಗ ಗೊತ್ತಾಯ್ತು? ಇನ್ನ ಶಿಲ್ಪಾ ನಾಗ್ ಅವರು ಈ ಬಗ್ಗೆ ಏನು ಮಾಹಿತಿಯನ್ನ ನೀಡಿದ್ದಾರೆ? ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ದುರ್ಗದ್. ಕಾವ್ಯ, ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣ ಈಗ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಆಡಳಿತ ಮತ್ತು ವಿಪಕ್ಷ ನಾಯಕರ ನಡುವೆ ಒಂದು ರೀತಿಯ ವಾಕ್ ಸಮರಕ್ಕೂ ಕೂಡ ಒಂದು ವೇದಿಕೆ ಆಗಿರುವಂತದ್ದು. ಅದರಲ್ಲೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಬಿಜೆಪಿಯ ನಾಯಕರು, ಪ್ರತಿಪಕ್ಷಗಳ ನಾಯಕರು ಸೇರಿದಂತೆ ಎಲ್ಲರೂ ಕೂಡ ಒಂದು ತೀವ್ರವಾದಂತಹ ಹೋರಾಟವನ್ನ ಹಮ್ಮಿಕೊಳ್ತಾ ಇರುವಂತದ್ದು, ಪೋಸ್ಟರ್ ಅಭಿಯಾನ ಮಾಡ್ತಾ ಇದ್ದಾರೆ. ಈ ನಡುವೆ ಸಚಿನ್ ಗುತ್ತಿಗೆದಾರ ಪಾಂಚಾಳ್ ಅವರ ಆತ್ಮಹತ್ಯೆ ಪ್ರಕರಣದಲ್ಲಿ ಒಂದಷ್ಟು ಟ್ವಿಸ್ಟ್ ಅನ್ನ ಸಿಕ್ಕಿರೋದು. ಏನಂತಂದು ಹೇಳಿದ್ರೆ, ಈಗಾಗಲೇ ಸಚಿನ್ ಅವರೇ ಒಂದಷ್ಟು ಪ್ರಕರಣದಲ್ಲಿ ಫೋರ್ಜರಿ ಸಹಿಯನ್ನ ಮಾಡಿ ಸಿಗಾಕೊಂಡಿದ್ರು ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ 2020ರಲ್ಲಿ ಹೊರಗುತ್ತಿಗೆ ನೇಮಕಾತಿಯನ್ನು ಮಾಡುವಂತ ಸಂದರ್ಭದಲ್ಲಿ ಫೋರ್ಜರಿ ಸಹಿಯನ್ನ ಮಾಡಿದ್ರು ಅನ್ನುವಂಥದ್ದು. ಮತ್ತೆ ಅದು ಪ್ರಕರಣ ಬೆಳಕಿಗೆ ಬಂದ ತಕ್ಷಣನೇ ಅಂದಿನ ಅಧಿಕಾರಿಯಾಗಿರುವಂತಹ ಶಿಲ್ಪಾ ನಾಗ್ ಅವರು ಕೂಡ ಅದನ್ನ ಮೊಟಕುಗೊಳಿಸಿ ನೇಮಕಾತಿಯನ್ನ ರದ್ದನ್ನ ಮಾಡಿದ್ರು ಅಂತ. ಅಂದ್ರೆ ಇದೆಲ್ಲವೂ ಕೂಡ ಯಾವಾಗ ಇವರು ರಾಜಕೀಯವಾಗಿ ಜಟಾಪಟಿ ಶುರುವಾಯಿತು, ಅವಾಗ ಒಂದೊಂದೇ ಪ್ರಕರಣಗಳು ಹೊರಗಡೆ ಬರಲಿಕ್ಕೆ ಶುರುವಾಗಿದೆ. ಕಾವ್ಯ, ಥ್ಯಾಂಕ್ ಯು ದುರ್ಗತ್. ನಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಒಟ್ಟಾರೆಯಾಗಿ ಫೋರ್ಜರಿ ಸಹಿ ಮಾಡಿರೋದು ಗೊತ್ತಾಗಿ ನೇಮಕಾತಿ ಅರ್ಧಕ್ಕೆ ಮೊಟಕುಗೊಳಿಸಿದಂತಹ ವಿಚಾರ ಕೂಡ ಇದೀಗ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಸಚಿನ್ ಆತ್ಮಹತ್ಯೆಯ ಬಳಿಕ ಫೋರ್ಜರಿಯ ಸಹಿಯ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇದೆ.